everyone, welcome to Veg Express with Jayashree. This is your host Jayashree ಅಧ್ಯಾಪಕ್. ಇಲ್ಲಿ ನೋಡಿ ಗಮ್ಮಂತ ವಾಸನೆ ಬರ್ತಾ ಇರೋ ಚಟ್ನಿ ಪುಡಿ ನನ್ನ ಕೈಯಲ್ಲಿದೆ. ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಏನು ಚಟ್ನಿ ಪುಡಿ, ಹೆಂಗೆ ಮಾಡೋದು, ಯಾರು ಮಾಡಿದ್ದು ಸೊ ಕರಿಯೋಣ ಅವ್ರನ್ನ, ಯಾವ ಥರ ಇದು ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಹೆಲ್ದಿ, ಪ್ರೋಟೀನ್ ಎಲ್ಲ ಇದರಲ್ಲಿ ಇರೋದು. ಸೊ ಕರಿಯೋಣ. ಶಾಂತ ಅವರೇ, ಪ್ಲೀಸ್ ಕಮ್. ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಥ್ಯಾಂಕ್ ಯು. ಸೊ ಇದೇನು ಚಟ್ನಿ ಪುಡಿ ಶಾಂತ ಅವರೇ? ಇದು ನಿಮಗೆಲ್ಲ ಜಾಸ್ತಿ ತಿಂದಿರಲ್ಲ ನೀವೆಲ್ಲ. ನೀವು ಹೌದು, ಇದು ಹುರುಳಿ ಚಟ್ನಿ ಪುಡಿ. ಹಾಂ, ಈ ಹುರುಳಿ ಚಟ್ನಿ ಪುಡಿನ ತುಂಬಾ ಚೆನ್ನಾಗಿರುತ್ತೆ. ಯಾವ್ದಕ್ಕೆ ಬೇಕಾದ್ರೂ ಹಾಕೊಂಡು ತಿನ್ಬೋದು ನೀವು. ಹೌದು, ಅದರಿಂದ ಇದನ್ನ ಮಾಡಿದೀವಿ ಇವತ್ತು ಸ್ಪೆಷಲ್ ಆಗಿ. ಇದಕ್ಕೆ ಹಾಕಿರೋದೆಲ್ಲ ಇಂಗ್ರೀಡಿಯೆಂಟ್ಸು ಏನೇನು ಅಂತ ನೋಡ್ಕೊಳ್ಳೋಣ. ನೋಡೋಣಂತೆ. ನಿಮಗೆ ಅದರಲ್ಲಿ ಹುರುಳಿ ಹಾಕಿದ್ದೀವಿ, ಆಮೇಲೆ ಕರ್ಮೆ ಸೊಪ್ಪು ಹಾಕಿದ್ದೀವಿ, ಒಂಚೂರು ನಿಮಗೆ ಬೇಕಾದಷ್ಟು ಇಂಗು, ಅದ್ರ ಜೊತೆಗೆ ಒಗ್ಗರಣೆಗೂ ಹಾಕ್ತೀವಿ, ಆದರೆ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀವಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ಕೊಬ್ಬರಿ ಹಾಕಿದ್ದೀನಿ, ಬೆಲ್ಲ ಹಾಕಿದ್ದೀನಿ, ಹುಣಸೆ ಹಣ್ಣು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂಚೂರು ಫ್ರೈ ಮಾಡಿಕೊಂಡು ಪುಡಿ ಮಾಡಿರೋದು, ಆಮೇಲೆ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಈ ಸ್ಟೆಪ್ ಎಲ್ಲ ಈಗ ಹೇಳಿದ್ರು ಅವರು, ಅದ್ರ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ. ಮಾಡಿ ನೋಡಿ, ನೀವು ನೋಡ್ಕೊಳ್ಳೋಣ ಎಲ್ಲ. ಈಗ ಸ್ಪೆಷಲ್ ಆಗಿ ಒಂದು ಹುರುಳಿ ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ಓಕೆ, ಇದು ಶುಗರ್ನವ್ರಿಗಂತೂ ತುಂಬಾ ಒಳ್ಳೆಯದು. ಹುರುಳಿ ತಿನ್ನಿ ಅಂತ ಹೇಳ್ತಾರೆ, ಅದು ಬರೀ ತಿನ್ನಕ್ಕಾಗ್ತಿಲ್ಲ. ಅದರಿಂದ ಈ ತರ ಮಾಡ್ಕೊಂತಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ ನೋಡಿ, ಇದು ಹುರುಳಿ. ಇದನ್ನ ಇವಾಗ ಇದಕ್ಕೆ ಹಾಕೋತೀನಿ. ಎಣ್ಣೆ ಹಾಕ್ಬೇಕಾ? ಎಣ್ಣೆ ಏನು ಬೇಡ, ಇದಕ್ಕೆ ಹಾಗೆ ಹುರ್ಕೋಬೇಕು. ಯಾಕೆಂದ್ರೆ ತುಂಬಾ ದಿವಸ ಇಡ್ಬೋದು ಎಣ್ಣೆನಲ್ಲಿ. ಓಕೆ, ಅದರಿಂದ ಇಷ್ಟೇ ಸಾಕು. ಇದ್ರ ಜೊತೆಗೆ ನಾನು ಇವಾಗ ಮೆಣಸಿನ್ಕಾಯಿನೂ ಹಾಕೊಂಡ್ಬಿಡ್ತೀನಿ ಒಂಚೂರು. ಇದು ಅಷ್ಟೇನೆ, ಹುಣಸೆ ಹಣ್ಣು ಹಾಕೊಳ್ತೀನಿ. ಇದೊಂಚೂರು ಕೊಬ್ಬರಿ ಮಾತ್ರ ಸ್ವಲ್ಪ ಎಷ್ಟು ಬೇಕಾದ್ರೂ ಹಾಕೋಬಹುದು ನೀವು. ಅಂದ್ರೆ ಜಾಸ್ತಿನೇ ಹಾಕೋತೀನಿ. ಅದೇ ಇದು ಒಣ ಕೊಬ್ಬರಿನ ಇದು ಅಥವಾ ಹಸಿ ಕೊಬ್ಬರಿ? ಒಣ ಕೊಬ್ಬರಿ. ಇದು ಕರ್ಮೆ ಸೊಪ್ಪು ಚೆನ್ನಾಗಿ ಒಣಗಿಸ್ಕೊಂಡಿದೀವಿ ನೆರಳಲ್ಲಿ. ಅದನ್ನ ಇದ್ರ ಜೊತೆಗೆ ಹಾಕೊಂಡಿದೀವಿ. ಪುಡಿ ಮಾಡುವಾಗ ನಾವು ಒಂಚೂರು ಇದು ಮಾಡ್ಕೊಳ್ಳೋಣ. ಓಕೆ, ಇದು ಹುರಿದಿದ್ದಾಗಿದೆ. ಈಗ ಇದನ್ನ ಮಿಕ್ಸಿ ಜಾರ್ ಹಾಕೊಂಡು ಆರದೇನು ಬೇಡವಾ? ಪರವಾಗಿಲ್ವಾ? ಇದ್ರೊಳಗೆ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ಇದು ಮಾಡೋದಕ್ಕೆ ಆರುತ್ತದೆ, ಏನು ತೊಂದರೆ ಇಲ್ಲ. ಒಂಚೂರು ಇಂಗು. ಸ್ಪೆಷಲ್ ಹಿಂಗ್ ಅಂತ. ಸ್ಪೆಷಲ್ ಹಿಂಗ್ ಎಲ್ಲದಕ್ಕೂ ನಮ್ಮ ಇದನ್ನೇ ಯೂಸ್ ಮಾಡ್ತೀವಿ. ಚೆನ್ನಾಗಿದೆ. ಅದೇ 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 ಸ್ವಲ್ಪ ಹಾಕೋತೀನಿ. ಹಿಂಗು ಡಬ್ಬ ತೋರಿಸಿ. ಅದು ಹೋಟೆಲ್ ಸ್ಪೆಷಲ್ ಅಂತ. ಹೋಟೆಲ್ ಸ್ಪೆಷಲ್. ತಕ್ಕಷ್ಟು ಉಪ್ಪು. ಓಕೆ, ಚಟ್ನಿ ಪುಡಿ ಒಂಚೂರು ಸಿಹಿ ಇದ್ರೇನೆ ಒಳ್ಳೆಯದು. ಇದು ಆರ್ಗ್ಯಾನಿಕ್ ಬೆಲ್ಲ. ಓಕೆ, ಬೆಲ್ಲ ಹಾಕ್ತೀನಿ. ಅದೇನು ಅಷ್ಟೊಂದು ಜಾಸ್ತಿ ಸ್ವೀಟ್ ಬರೋದು ಇಲ್ಲ. ಇದೆಲ್ಲ ಹಾಕೋದು. ಇದನ್ನ ನಾನೀಗ ಮಿಕ್ಸಿಗೆ ಹಾಕ್ಬಿಡ್ತೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಒಂಚೂರು ನೋಡಿ ಹಿಂಗೆ ಹಾಕ್ತೀನಿ. ಚಟ್ನಿ ಪುಡಿಗೆ ಈಗ ಒಗ್ಗರಣೆಗೆ ಹಾಕ್ತಾ ಇರೋದು. ಓಕೆ, ಕರ್ಮೆ ಸೊಪ್ಪು ಹಾಕ್ಬಿಟ್ಟಿರೋದ್ರಿಂದ ಈಗ ಎಣ್ಣೆ ಕಾದಿತ್ತು. ಈಗ ಸಾಸಿವೆ ಹಾಕಿದ್ದೀನಿ, ಚಟ್ಪಟ ಅಂತಿದೆ. ಇದ್ರ ಕರ್ಮೆ ಸೊಪ್ಪು ಹಾಕೋಬಹುದು ಮೇಲೆ, ಅದ್ರ ಇದಕ್ಕೆ ತುಂಬಾ ಹಾಕಿರೋದ್ರಿಂದ ನಾನು ಚಟ್ನಿ ಪುಡಿಗೆ ಅದು ಹಾಕ್ತೀನಿ. ಒಂಚೂರು ಅರಿಶಿನ, ಒಳ್ಳೆ ಅರಿಶಿನ ಇದು. ಇದು ಆಕ್ಚುಲಿ ಓಪನ್ ಮಾಡ್ತಿದ್ದಂಗೆ ವಾಸನೆ ಗಮ್ಮಂತ ಬರ್ತಾ ಇದೆ. ಇದಾಯ್ತಲ್ಲ, ಇವಾಗ ಚಟ್ನಿ ಪುಡಿಗೆ ಈಗ ಒಗ್ಗರಣೆ ಮಾಡ್ಕೊಂತ ಇದೀವಿ. ರೆಡಿ ಇದೆ ಇವಾಗ. ಇದನ್ನ ಹಾಕ್ತೀನಿ ನೋಡಿ, ಇದ್ರೊಳಗೆ ಹಾಕ್ಬಿಡ್ತೀನಿ.
ಆ ವಾಸನೆ. ಚಟ್ನಿ ಪುಡಿಗೆ ನಾವು ಹಿಂಗೆ ಹಾಕೋದು ಒಗ್ಗರಣೆನ ಹಾ, ಮಾಡ್ಕೊಂಡು ಅದ್ರ ಮೇಲೆ ಹಾಕೋತೀವಿ. ಕೊಬ್ಬರಿನೂ ಅಷ್ಟೇನೆ ಎಲ್ಲ ನುಣ್ಣಗಿರೋದ್ರಿಂದ ಹಲ್ಲಿಂದವರೆಗೂ ಒಳ್ಳೇದು ಅಂತ. ಅದೇ 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 ನಿಜ. ಏನ್ ತುಂಬಾ ಹುರಿಬೇಕಾಗಿಲ್ಲ, ಹಾ. ಸುಮ್ನೆ ಎಣ್ಣೆ ಫಸ್ಟ್ ಹುರಿದಿದ್ವಿ ಅದರಿಂದ ಏನು ಹುರಿಬೇಕಾಗಿಲ್ಲ ತಿರ್ಗಾನುವೆ. ಆದ್ರೆ ಇದನ್ನ ನಿಮ್ಗೆ ಅದ್ರೊಳಗೆ ಹಾಕಿದ್ರೆ ಎಣ್ಣೆ ಎಲ್ಲ ಮಿಕ್ಸ್ ಆಗುತ್ತಲ್ಲ ಚೆನ್ನಾಗಿ. ಹೌದು, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆಯ್ತು ಇವಾಗ ತಿನ್ನೋದಿಕ್ಕೆ ಕಾಯ್ತಾ ಇದ್ದೀನಿ. ಗಮ್ಮಂತ ವಾಸನೆ ಬರ್ತಾ ಇದೆ. ಶಾಂತ ಅವರು ಚಟ್ನಿ ಪುಡಿ ಮಾಡಿ ರೆಡಿ ಇದ್ದಾರೆ. ಅದು ಹೇಗಿದೆ ರುಚಿ ನೋಡಿ ಹೇಳ್ಬೇಕಲ್ವಾ ಹೇಗಿದೆ ಅಂತ. ಸೊ ಕರಿಯೋಣ ಶಾಂತ ಅವ್ರನ್ನ. ಚಟ್ನಿ ಪುಡಿ ತಗೊಂಡ್ ಬರ್ತಾರೆ. ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತಂತೆ. ಸೊ ಅನ್ನ ರೆಡಿ. ಅನ್ನ ರೆಡಿ ಆಗಿದೆ, ಅನ್ನ ರೆಡಿ. ಇದು ಇದಕ್ಕೆ ನಾನು ಈಗ ಮಾಡಿರೋಂಥ ಚಟ್ನಿ ಪುಡಿನ ಹಾಕ್ತಾ ಇದ್ದೀನಿ. ಓಕೆ, ಹಾಕೊಳ್ಳೋದು. ಹಾ. ಕಲಸಿದ್ದೀನಿ ಚಟ್ನಿ ಪುಡಿನ ಹಾಕಿ. ಹಾ. ಇದೊಂಚೂರು ಟೇಸ್ಟ್ ಮಾಡಿ ನೋಡಿ ಜಯಶ್ರೀ ಅವರೇ. ಖಂಡಿತ ನೀವೇ ಹೇಳಬೇಕು. ನೀವು ನೀವು ಹೇಳಿದ್ಮೇಲೆ ನಮಗೆ ಖುಷಿ ಆಗುತ್ತೆ ಜಾಸ್ತಿ. ಖಂಡಿತ ಹೌದು. ಮತ್ ನಮ್ಮ ವೀಕ್ಷಕರು ವಿಧ ವಿಧವಾದ ಡಿಫ್ರೆಂಟ್ ಐಟಮ್ಸ್ ತಿಳ್ಕೊತಾ ಇದ್ದಾರೆ ನಿಮ್ಮೆಲ್ಲರಿಂದ. ಚೂರು ತುಪ್ಪನೂ ಹಾಕಿದೆ ಇದಕ್ಕೆ. ಹೌದು, ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡ್ ಬಂದಿದ್ರು. ಹಾಕೊಂಡು ಬಂದಿದೆ. ಅದರಿಂದ ತಿಂದು ನೋಡಿ ರುಚಿ ಹೇಳಿ. ನಿಜವಾಗಿಯೂ ಸುಳ್ಳಲ್ಲ, ಎಷ್ಟು ಘಮವಾಗಿದೆ ಅಂತಂದ್ರೆ ಆ ಕರಿಬೇವಿನ ಸೊಪ್ಪಿನ ವಾಸನೆ ಮೂಗಿಗೂ ಹೋಗ್ತಾ ಇದೆ, ಬಾಯಿಗೂ ಬರ್ತಾ ಇದೆ. ಮತ್ತೆ ಆ ತುಪ್ಪ, ಅನ್ನ ಇದೆಲ್ಲ ನೀವು ಊಟ ಮಾಡಕ್ ಮುಂಚೆ ಒಂದು ತುತ್ತು ಬಿಸಿ ಅನ್ನಕ್ಕೆ ಏನಾಗ್ಲೂ ಹಾಕೊಂಡು ತಿಂದ್ರೆ ಚೆನ್ನಾಗಿ. ನಿಜವಾಗಿ ತುಂಬಾ ಒಳ್ಳೇದು. ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು. ಮಕ್ಕಳಿಗೂ ಸಹ ದಿನ ಒಂದೊಂದು ತುತ್ತು ತಿನ್ನಿಸಿ, ತುಂಬಾ ಒಳ್ಳೇದು. ಸೊ ಹೋಪ್ ಯು ಲೈಕ್ ದಿಸ್. ಶಾಂತ ಅವರೇ ತುಂಬಾ ಥ್ಯಾಂಕ್ಸ್ ಬಂದು ಮಾಡ್ಕೊಟ್ಟಿದ್ದಕ್ಕೆ. ಬಂದು ರುಚಿ ನೋಡಿ ಹೇಳಿದಿರಲ್ಲ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸೊ ಇನ್ನ ತುಂಬಾ ಡಿಫ್ರೆಂಟ್ ಆಗಿ ಮಾಡಿ ತೋರಿಸಿ ಎಲ್ಲಾನು. ಖಂಡಿತ. ನೆಕ್ಸ್ಟ್ ಪ್ರೇಮ ಅವ್ರು ಹೇಳ್ತಾ ಇದ್ರು, ಈಗಿನವರು ಹಳೇದ ಪದಾರ್ಥಗಳು ಯಾವ್ದು ಇಷ್ಟ ಪಡ್ತಾ ಇಲ್ಲ ಅಂತ. ಇಲ್ಲ, ನಾ ಅವ್ರಿಗೆ ಅದನ್ನೇ ಹೇಳ್ದೆ, ಹಳೆ ಡಿಶಸ್, ಹಳೆ ಪದಾರ್ಥಗಳು ನಿಜವಾಗಿಯೂ ಎಲ್ಲರೂ ಇಷ್ಟಪಡ್ತಾರೆ. ಬಂದು ಮಾಡ್ಕೊಡಿ ಅಂತ ಪ್ರೇಮಲತಾ ಅವ್ರನ್ನ ಕೇಳಿದೀನಿ. ಶಾಂತ ಅವರೇ ಎಲ್ಲ ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಹಳೆ ಡಿಶಸ್. ಎಪಿಸೋಡಲ್ಲೇ ಬೇರೆ ಬೇರೆ ತರದ್ ಮಾಡೋಣ. ಖಂಡಿತ. ನೀವು ರುಚಿ ನೋಡಿ ಹೇಳ್ಬೇಕು ನಮ್ಗೆ. ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಗೆ ಖುಷಿ ಆಗ್ತಾ ಇದೆ ನಿಜವಾಗಿ. ಖಂಡಿತ. ಸೊ ನಾ ಅದನ್ನೇ ಹೇಳ್ತೀನಿ, ನಮ್ ವೀಕ್ಷಕರಿಗೆ ಮಾಡಿ ತೋರಿಸಿ. ಇದು ಯಾವಾಗ್ಲೂ ಇರುತ್ತೆ ರೆಕಾರ್ಡ್. ಎಷ್ಟು ವರ್ಷ ಆದ್ರೂ ನಾವ್ ಇಲ್ದೆ ಹೋದ್ರು ಈ ರೆಕಾರ್ಡ್ ಇರುತ್ತೆ. ನಾವಿಲ್ದೆ ಆದ್ರೂ ನಮ್ದೊಂದು ನಮ್ಮ ಚಾಪ್ ಇರುತ್ತೆ, ಒಂದು ನಾವು ಹೇಳ್ಕೊಟ್ಟಿದ್ದು, ನಾವು ಮಾಡಿ ತೋರಿಸಿದ್ದು ಅಂತ. ಹಂಗಾಗಿ ತುಂಬಾ ಥ್ಯಾಂಕ್ಸ್ ಶಾಂತ ಅವರೇ. ಹೋಪ್ ಯು ಲೈಕ್ ದಿಸ್. ಡೋಂಟ್ ಫರ್ಗೆಟ್ ಟು subscribe, hit the notification bell. See you in the next episode. Love you all.